ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವುಗಳ ಬಗ್ಗೆ ಪ್ರಬಲ ಸಾರ್ವಜನಿಕ ಆಗ್ರಹದ ಬಳಿಕ ವಿಶೇಷ ತನಿಖಾ ತಂಡ ತನಿಖೆ ನಡೆಸ್ತಾ ಇದೆ. ಈಗಷ್ಟೇ ತನಿಖೆ ಚುರುಕು ಪಡೆದಿದೆ. ಇದು ಆರಂಭಿಕ ಹಂತವಷ್ಟೇ. ಆಗ್ಲೇ ಒಂದಷ್ಟು ಮಂದಿ ಸೇರ್ಕೊಂಡು ಈ ನ್ಯಾಯಕ್ಕಾಗಿ ನಡೀತಿರುವ ತನಿಖೆಯ ದಾರಿ ತಪ್ಪಿಸುವ ಜನವಿರೋಧಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆ ಸಂದರ್ಭದಲ್ಲೇ ಸಕ್ರಿಯವಾಗಿದ್ದ ಈ ಗುಂಪು ಈಗ ಧರ್ಮಸ್ಥಳದಲ್ಲಿ ಈ ಮೊದಲು ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಮುಂದೆ ಬಂದು ಎಲ್ಲವನ್ನೂ ಹೇಳಿದ ಬಳಿಕ ಹೊಸ ಅಪಪ್ರಚಾರ ಅಭಿಯಾನದಲ್ಲಿ ತೊಡಗಿಕೊಂಡಿದೆ. ಅದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವುಗಳಿಗೆ ಸಂಬಂಧಿಸಿ ನ್ಯಾಯ ಕೇಳುವ ಜನ ಹೋರಾಟಕ್ಕೆ ಹಿಂದೂ ಮುಸ್ಲಿಂ ಅನ್ನೋ ಕೋಮುವಾದಿ ಬಣ್ಣ ಬಳಿಯುವ ಹತಾಶ ಹಾಗೂ ದುಷ್ಟ ಪ್ರಯತ್ನದಲ್ಲಿ ನಿರತವಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಈ ಇಡೀ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯ ಯಾವುದೇ ರೀತಿಯಲ್ಲಿ ಭಾಗಿಯಾಗದೆ ಸಂಪೂರ್ಣ ಅಂತರ ಕಾಯ್ದುಕೊಂಡಿದೆ. ಆ ಸಮುದಾಯದ ಧಾರ್ಮಿಕ ಮುಖಂಡರಾಗ್ಲಿ, ಧಾರ್ಮಿಕ ಕೇಂದ್ರಗಳಾಗ್ಲಿ, ಸಂಘಟನೆಗಳಾಗ್ಲಿ ಈ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ನೀಡಿಲ್ಲ. ಆದರೂ ಅವರನ್ನ ಅನಗತ್ಯವಾಗಿ ವಿವಾದದ ಕೇಂದ್ರಕ್ಕೆ ಎಳೆದು ತಂದು ಹೋರಾಟದ ದಿಕ್ಕನ್ನೇ ತಪ್ಪಿಸುವ ಅಪಾಯಕಾರಿ ಷಡ್ಯಂತ್ರ ನಡೀತಾ ಇದೆ. ಈ ಕೋಮು ವಿಷಬೀಜ ಬಿತ್ತುವ ಪ್ರಯತ್ನದ ಮುಂಚೂಣಿಯಲ್ಲಿರೋದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಎಂಬ ಸಂಘಟನೆಯ ಸಂಚಾಲಕ, ಮಾಜಿ ಪತ್ರಕರ್ತ ವಸಂತ್ ಗಿಳಿಯಾರ್. ಸಾಮಾಜಿಕ ಜಾಲತಾಣದಲ್ಲಿ ನಕ್ಷೆಯೊಂದನ್ನ ಹರಿಯಬಿಟ್ಟು ನೀಲಿ ಗುರುತಿನಲ್ಲಿರುವ ಧರ್ಮಸ್ಥಳ ಕ್ಷೇತ್ರವನ್ನ ಕೆಂಪು ಗುರುತಿನಲ್ಲಿರುವ ಹಲವಾರು ಮಸೀದಿಗಳು ಸುತ್ತುವರೆದಿವೆ ಅಂತ ಬಿಂಬಿಸುವ ಮೂಲಕ ಇಡೀ ಧರ್ಮ ಕ್ಷೇತ್ರವೇ ಮುಸ್ಲಿಮರ ಆಕ್ರಮಣಕ್ಕೆ ತುತ್ತಾಗಿದೆ ಅನ್ನುವಂತೆ ಸುಳ್ಳು ಚಿತ್ರಣ ನೀಡಿದ್ದಾರೆ ವಸಂತ್ ಗಿಳಿಯಾರ್. ವಾಸ್ತವದಲ್ಲಿ ಆ ನಕ್ಷೆ 10 ಚದರ ಕಿಲೋಮೀಟರ್ ವ್ಯಾಪ್ತಿಯ ಹಲವು ಗ್ರಾಮಗಳನ್ನ ಒಳಗೊಂಡಿದೆ. ಆ ಗ್ರಾಮಗಳಲ್ಲಿ ಪುರಾತನ ಕಾಲದಿಂದಲೂ ಮುಸ್ಲಿಮರು ವಾಸಿಸ್ತಾ ಇದ್ದು ಅವರ ಆರಾಧನಾಲಯಗಳಿವೆ. ಆದರೆ ಇದೇ ಪ್ರದೇಶದಲ್ಲಿರುವ ಮಸೀದಿಗಳಿಗಿಂತ 10 ಪಟ್ಟು ಅಧಿಕ ಸಂಖ್ಯೆಯಲ್ಲಿರುವ ದೇವಸ್ಥಾನ, ದೈವಸ್ಥಾನ ಮತ್ತು ಭಜನಾ ಮಂದಿರಗಳನ್ನ ವ್ಯವಸ್ಥಿತವಾಗಿ ಮರೆಮಾಚಿ ಕೇವಲ ಮಸೀದಿಗಳನ್ನ ಗುರುತಿಸಿ ಹಿಂದೂ ಸಮುದಾಯದಲ್ಲಿ ಅನುಮಾನ, ಆತಂಕ ಮತ್ತು ದ್ವೇಷವನ್ನ ಹುಟ್ಟಾಕುವ ಪಿತೂರಿ ನಡೆಸಲಾಗಿದೆ. ನೋಡುವಾಗ ಒಂದು ದೇವಸ್ಥಾನದ ಸುತ್ತ ದಿಢೀರನೆ 10 ಮಸೀದಿಗಳು ತಲೆ ಎತ್ತಿವೆ ಅನ್ನೋ ಸುಳ್ಳು ಚಿತ್ರಣವನ್ನ ಜನರ ಮನಸ್ಸಿಗೆ ತುಂಬುವ ದುಷ್ಟ ಪ್ರಯತ್ನ ಈ ಪೋಸ್ಟ್ನ ಹಿಂದಿದೆ. ಈ ಬಗ್ಗೆ ವಸಂತ್ ಗಿಳಿಯಾರ್ ಅವರ ಪೋಸ್ಟ್ನಲ್ಲೇ ಕೆಲವರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅದೆಷ್ಟು ಹಿಂದೂ ಧಾರ್ಮಿಕ ಕೇಂದ್ರಗಳಿವೆ, ಅವುಗಳನ್ನ ಯಾಕೆ ತೋರಿಸಿಲ್ಲ ಅಂತ ವಸಂತನ್ನ ಪ್ರಶ್ನೆ ಮಾಡಿದ್ದಾರೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲೂ ನ್ಯಾಯಕ್ಕಾಗಿಯ ಹೋರಾಟವನ್ನ ವಿರೋಧ ಮಾಡ್ತಾನೆ ಬಂದವರು ವಸಂತ್ ಗಿಳಿಯಾರ್. ಜನರ ಹೋರಾಟವನ್ನ ವಿರೋಧಿಸ್ತಾ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ವಕಾಲತ್ತು ಮಾಡೋದೇ ಅವರ ಪೂರ್ಣಾವಧಿ ಕೆಲಸವಾಗಿದೆ. ಈಗ ಧರ್ಮಸ್ಥಳದ ದೂರುದಾರ ಮುಂದೆ ಬಂದ ಬಳಿಕ ಅವರಿನ್ನಷ್ಟು ಸಕ್ರಿಯವಾಗಿ ಸುಳ್ಳಾರೋಪಗಳಲ್ಲಿ, ಅಪಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸಮರ್ಥನೆ ಮಾಡಿಕೊಳ್ಳೋಕೆ ಬೇರೇನೂ ಸಿಗದೇ ಇದ್ದಾಗ ಇಡೀ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಬಳಿದು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕದಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಕೇವಲ ಹೋರಾಟದ ದಿಕ್ಕು ತಪ್ಪಿಸುವ ಪ್ರಯತ್ನವಲ್ಲ, ಬದಲಿಗೆ ಕರಾವಳಿಯ ಸೂಕ್ಷ್ಮ ಸಮಾಜದಲ್ಲಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ನೀಡುವ ಗಂಭೀರ ಅಪರಾಧವಾಗಿದೆ. ಇದಕ್ಕಾಗಿ ವಸಂತ್ ಗಿಳಿಯಾರ್ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಆಗಬೇಕಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಕಿರಿಕ್ ಕೀರ್ತಿ, ಕೊಲೆ ಆರೋಪಿ ಗೂಂಡಾ ಪುನೀತ್ ಕೆರೆಹಳ್ಳಿ ಅಂತವರೆಲ್ಲ ಸೇರ್ಕೊಂಡು ಧರ್ಮಸ್ಥಳದ ವಿಷಯದಲ್ಲಿ ಇದೇ ರೀತಿಯ ಅಪಪ್ರಚಾರ ಮಾಡ್ತಿದ್ದಾರೆ. ಪುನೀತ್ ಕೆರೆಹಳ್ಳಿಯಂತಹ ವ್ಯಕ್ತಿ ಧರ್ಮದ ಬಗ್ಗೆ, ನಂಬಿಕೆಯ ಬಗ್ಗೆ, ದೇವರ ಬಗ್ಗೆ ಮಾತಾಡೋದೇ ಧರ್ಮಕ್ಕೆ, ನಂಬಿಕೆಗೆ, ದೇವರಿಗೆ ಮಾಡುವ ಅವಮಾನ ಆಗಿದೆ. ಬೀದಿಯಲ್ಲಿ ಕಂಡವರ ಮೇಲೆ ಹಲ್ಲೆ ಮಾಡುವ, ಲೂಟಿ ಮಾಡುವ ವ್ಯಕ್ತಿ ಧರ್ಮ ರಕ್ಷಣೆ ಅಂತೆಲ್ಲ ಮಾತಾಡೋದೇ ದೊಡ್ಡ ವಿಪರ್ಯಾಸ. ಈ ದುರುದ್ದೇಶಪೂರಿತ ಅಭಿಯಾನಕ್ಕೆ ಕೋಮುವಾದಿ ರಾಜಕೀಯ ಆಯಾಮ ನೀಡೋಕೆ ಬಿಜೆಪಿ ನಾಯಕರು, ಜನಪ್ರತಿನಿಧಿಗಳು ಈಗ ಸಕ್ರಿಯ ಕೊಡುಗೆಯನ್ನ ಕೊಡ್ತಿದ್ದಾರೆ. ಶಾಸಕ ವಿ ಸುನೀಲ್ ಕುಮಾರ್ ಅವರು ಈ ಹೋರಾಟದ ಹಿಂದೆ ಎಡಪಂಥೀಯರು, ಅರ್ಬನ್ ನಕ್ಸಲರು, ಎಸ್ಡಿಪಿಐ ಮತ್ತು ಜಿಹಾದಿ ಗ್ಯಾಂಗ್ಗಳಿವೆ ಅಂತ ಆರೋಪಿಸಿದ್ದಾರೆ. ಹಲ್ಲೆಗೊಳಗಾದ ಯೂಟ್ಯೂಬರ್ಗಳನ್ನ ಎಸ್ಡಿಪಿಐ ಎಂಬ ಪಕ್ಷದ ನಿಯೋಗ ಭೇಟಿ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ಇಡೀ ಹೋರಾಟವನ್ನ ಹಿಂದೂ ಧರ್ಮ ಮತ್ತು ಹಿಂದುತ್ವದ ವಿರುದ್ಧದ ಸಂಘಟಿತ ಟೂಲ್ ಕಿಟ್ ಅಭಿಯಾನ ಅಂತ ಜರಿತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷ ಯಾರನ್ನಾದ್ರೂ ಭೇಟಿ ಮಾಡಬಹುದು, ಆದ್ರೆ ಆ ಒಂದು ಘಟನೆಯನ್ನ ಬಳಸಿಕೊಂಡು ನ್ಯಾಯಕ್ಕಾಗಿ ಹೋರಾಡ್ತಿರುವ ಸಾವಿರಾರು ಜನರನ್ನ, ಸಂತ್ರಸ್ತರ ಕುಟುಂಬಗಳನ್ನ ದೇಶದ್ರೋಹಿಗಳು ಅನ್ನುವಂತೆ ಚಿತ್ರಿಸೋದು ಯಾವ ರೀತಿ ರಾಜಕೀಯ? ಒಂದು ಪ್ರತಿಭಟನೆ ನಡೆಸಿದ, ಒಮ್ಮೆ ಸಂತ್ರಸ್ತರನ್ನ ಭೇಟಿ ಮಾಡಿದ ರಾಜಕೀಯ ಪಕ್ಷದ ಹೆಸರನ್ನ ಮುಂದಿಟ್ಕೊಂಡು ಇಡೀ ಹೋರಾಟಕ್ಕೆ ಜಿಹಾದಿ ಪಟ್ಟ ಕಟ್ಟೋಕೆ ಕೆಲವು ಕೋಮುವಾದಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ದಶಕಗಳಿಂದ ಅಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಿರುವ ನೂರಾರು ಸಂಘಟನೆಗಳು ಮತ್ತು ಸಂತ್ರಸ್ತ ಹಿಂದೂ ಕುಟುಂಬಗಳು ಇವರ ಕಣ್ಣಿಗೆ ಬೀಳೋದೇ ಇಲ್ಲ. ಒಂದು ಹೆಸರನ್ನ ಗುರಾಣಿಯನ್ನಾಗಿಸ್ಕೊಂಡು ಸಾವಿರಾರು ಜನರ ನ್ಯಾಯದ ಕೂಗಿಗೆ ಕೋಮುವಾದಿ ಬಣ್ಣ ಬಳಿಯೋದು ಇವರ ಗುರಿ. ಇವರಿಗೆ ಬೇಕಾಗಿರೋದು ಸತ್ಯ ಅಲ್ಲ, ಜನರ ಹೋರಾಟವನ್ನ ಹಳ್ಳ ಹಿಡಿಸೋಕೆ ಒಂದು ಕೋಮುವಾದಿ ಕಾರಣ ಅಷ್ಟೇ. ಹಿಂದುತ್ವ ಅಂದ್ರೆ ಅನ್ಯಾಯಕ್ಕೆ ಒಳಗಾದ ಹಿಂದೂ ಹೆಣ್ಣುಮಕ್ಕಳ ನ್ಯಾಯಕ್ಕಾಗಿ ನಡೆಯುವ ಹೋರಾಟವನ್ನ ಹತ್ತಿಕ್ಕೋದ. ಈ ವಿಷಯದಲ್ಲಿ ಈವರೆಗೆ ಜಾಣ ಮೌನ ಪಾಲಿಸಿದ್ದ ಕರಾವಳಿಯ ಬಿಜೆಪಿ ನಾಯಕರು ಈಗ ನೇರವಾಗಿಯೇ ಹೋರಾಟವನ್ನ, ನ್ಯಾಯಕ್ಕಾಗಿನ ಆಗ್ರಹವನ್ನ, ಎಸ್ಐಟಿ ತನಿಖೆಯನ್ನ ವಿರೋಧ ಮಾಡ್ತಿದ್ದಾರೆ. ಆ ಮೂಲಕ ತಮ್ದೇನಿದ್ರೂ ಜನವಿರೋಧಿ, ಜನಸಾಮಾನ್ಯ ಹಿಂದೂಗಳ ವಿರೋಧಿ ಮತಾಂಧ ರಾಜಕೀಯ ಅನ್ನೋದನ್ನ ಅವರು ಸಾಬೀತುಪಡಿಸಿದ್ದಾರೆ.
ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಆನೆ ಮಾವುತ ಸೇರಿದಂತೆ ಹಲವು ಸಂಶಯಾಸ್ಪದ ಸಾವುಗಳ ಹಿಂದಿನ ಸತ್ಯ ಹೊರಬರಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಈ ಅಪಪ್ರಚಾರದಲ್ಲಿ ನಿರತರಿಗೆ ಬೇಡವಾಗಿದ್ಯಾಕೆ? ಹೋರಾಟವನ್ನ ಹತ್ತಿಕ್ಕೋಕೆ ಈಗ ಹಿಂದೂ ಧರ್ಮದ ಮೇಲೆ ದಾಳಿ ಅನ್ನೋ ಹೊಸ ಅಪಪ್ರಚಾರ ಅಭಿಯಾನವನ್ನ ಶುರು ಮಾಡಲಾಗಿದೆ. ಇದಕ್ಕಾಗಿ ನೂರಾರು ಪೋಸ್ಟರ್ಗಳನ್ನ, ವಿಡಿಯೋಗಳನ್ನ ರಚಿಸಿ ಹರಿಬಿಡಲಾಗ್ತಿದೆ. ಇವುಗಳಲ್ಲಿರೋದು ಹಸಿ ಸುಳ್ಳು ಹಾಗೂ ಕೋಮುದ್ವೇಷ ಮಾತ್ರ. ಇವುಗಳಲ್ಲಿ ಎಲ್ಲೂ ನಿಜವಾದ ಧರ್ಮ, ಶ್ರದ್ಧೆ ಕಾಣಿಸೋದೇ ಇಲ್ಲ. ಈಗ ನಿಷ್ಠೆಯ ಪರೀಕ್ಷೆ ಎಂಬ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಪ್ರತಿಯೊಬ್ಬ ಹಿಂದೂ ಶ್ರದ್ಧಾಳುವಿನ ಮುಂದೇನೂ ಒಂದು ಸುಳ್ಳು ಆಯ್ಕೆಯನ್ನ ಇಡ್ಲಾಗ್ತಿದೆ. ನೀವು ದೇವರ ನಿಜ ಭಕ್ತರಾಗಿದ್ರೆ ನಮ್ಮ ಪರ ನಿಲ್ಲಿ, ಹೋರಾಟವನ್ನ ವಿರೋಧಿಸಿ. ಒಂದು ವೇಳೆ ನಮ್ಮನ್ನ ಪ್ರಶ್ನಿಸಿದ್ರೆ ನೀವು ಧರ್ಮದ್ರೋಹಿ, ಹಿಂದೂ ವಿರೋಧಿ ಅಂತ ಹೇಳಲಾಗ್ತಿದೆ. ಇದು ಹಿಂದೂ ಸಮಾಜದೊಳಗಿನ ಚಿಂತಿಸುವ ಮನಸ್ಸುಗಳನ್ನ ಮೌನವಾಗಿಸಲು ಹೆಣೆದ ಭಾವನಾತ್ಮಕ ಬಲೆ. ಸತ್ಯ ಮತ್ತು ಧರ್ಮಕ್ಕೆ ನಿಷ್ಠರಾಗಿರೋದಲ್ಲ, ಬದಲಿಗೆ ಕೆಲವು ಬಲಾಢ್ಯರಿಗೆ ಗುಲಾಮರಂತೆ ತಲೆಬಾಗೋದೇ ಪರಮ ಭಕ್ತಿ ಅಂತ ಜನರನ್ನ ನಂಬಿಸುವ ದುಷ್ಟ ಪ್ರಯತ್ನ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸ ಮಾಡಿರುವ ದೂರುದಾರನೊಬ್ಬ ತಾನು ಹೂತ ಹೆಣಗಳ ಬಗ್ಗೆ ಮಾಹಿತಿ ನೀಡಿದಾಗ ಸರ್ಕಾರ ಎಸ್ಐಟಿ ರಚಿಸಿ ಅದಕ್ಕೆ ಪೊಲೀಸ್ ಠಾಣೆಯ ಮಾನ್ಯತೆ ನೀಡಿ ತನಿಖೆ ನಡೆಸ್ತಾ ಇದೆ. ಇದರರ್ಥ ಆರೋಪಗಳು ಗಂಭೀರವಾಗಿವೆ ಅಂತ ಸರ್ಕಾರಕ್ಕೂ ಮನವರಿಕೆಯಾಗಿದೆ. ದೂರುದಾರ ಹೇಳಿದ ಜಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಬುರುಡೆಗಳು ಸಿಗದೇ ಇರಬಹುದು, ಆದರೆ ಅದರಿಂದ ದಶಕಗಳಿಂದ ಕೇಳಿ ಬರ್ತಿರುವ ಗಂಭೀರ ಆರೋಪಗಳು ಸುಳ್ಳಾಗೋದಿಲ್ಲ. ತನಿಖೆ ಕೇವಲ ನೆಲ ಅಗೆಯೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಹಲವು ಆಯಾಮಗಳಲ್ಲಿ ಸಾಗ್ತಾ ಇದೆ. ಆದ್ರಿಂದ ಸೌಜನ್ಯಗಳಿಗೆ ಮತ್ತು ಅಸಂಖ್ಯಾತ ನೊಂದ ಜೀವಗಳಿಗೆ ನ್ಯಾಯ ಕೊಡಿಸೋದೇ ಸಮಾಜದ ಗುರಿಯಾಗಬೇಕು. ಈ ನ್ಯಾಯದ ಹೋರಾಟವನ್ನ ಹಿಂದೂ ಮುಸ್ಲಿಂ ಸಂಘರ್ಷವನ್ನಾಗಿ ಪರಿವರ್ತಿಸಿ ಆರೋಪಿಗಳನ್ನ ರಕ್ಷಿಸಲು ಯತ್ನಿಸುತ್ತಿರುವ ಕೋಮುವಾದಿ ಶಕ್ತಿಗಳ ಬಗ್ಗೆ ಸಮಾಜ ಎಚ್ಚೆತ್ತುಕೊಳ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.